ಹಾಯ್ ಫ್ರೆಂಡ್ಸ್, ಇದು ನಮ್ಮ ಮನೆಯಲ್ಲೇ ಬೆಳೆದ ದೊಡ್ಡಪತ್ರೆ ನೋಡಿ. ಇದಕ್ಕೆ ದೊಡ್ಡಪತ್ರೆ, ಸಾಂಬ್ರಾಣಿ, ಸಾಂಬ್ರಬಳ್ಳಿ ಅಂತ ತುಂಬ ಹೆಸರಿದೆ ಇದಕ್ಕೆ. ಇದರಲ್ಲಿ ನಾರ್ಮಲ್ ಆಗಿ ಚಟ್ನಿ, ತಂಬುಳಿ ಎಲ್ಲ ಮಾಡ್ತಾರೆ. ನಾನು ಈ ಮಳೆಗಾಲಕ್ಕೆ ಇದರಲ್ಲಿ ಒಂದು ಡಿಫ್ರೆಂಟ್ ಆದ ಸ್ನ್ಯಾಕ್ಸ್ ಏನಾದರೂ ಮಾಡಿದರೆ ಹೇಗೆ ಹಾಗೆ ನಾನು ಅನ್ಕೋತಿರ್ಬೇಕಾದ್ರೆ ಒಂದು ಪೋಡಿ ಮಾಡುವ ಅಂತ. ಪೋಡಿ ಮಾಡಲಿಕ್ಕೆ ತುಂಬ ಸುಲಭ, ಮತ್ತು ಇದು ಹೋಟೆಲಲ್ಲೆಲ್ಲ ನಿಮಗೆ ಸಿಗಲಿಕ್ಕಿಲ್ಲ, ಮತ್ತು ಹೆಚ್ಚಾಗಿ ಇದನ್ನು ಪೋಡಿ ಯಾರು ಮಾಡಲ್ಲ ಇದರದ್ದು. ಹಾಗಾದರೆ ಇದು ಪೋಡಿ ಮಾಡೋದು ಹೇಗಂತೇಳಿ ನೋಡುವ ಅಲ್ಲ. ನಾನು ಆಶಾ ಉಡುಪ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಸಾಂಬ್ರಾಣಿ ಪೋಡಿಗೆ ಬೇಕಾಗಿರುವ ಐಟಮ್ಸ್ ಯಾವುದಂತೇಳಿ ನೋಡಿದೆ. ಇವಾಗ ಈ ಸಾಂಬ್ರಾಣಿಯನ್ನು ಮೊದಲು ಚೆನ್ನಾಗಿ ತೊಳ್ಕೊಂಡು ಅದನ್ನು ಒರೆಸಿಡಬೇಕು. ಯಾಕಂದರೆ ಇದು ನೀರಿನ ಅಂಶ ಇದ್ದರೆ ಎಣ್ಣೆ ಎಳ್ಕೊಳ್ತದೆ ನೋಡಿ. ಇವಾಗ ಸರಿಯಾಗಿ ತೊಳೆದು ಒರೆಸಿಟ್ಟಿದ್ದೇನೆ. 1 ಚಿಮುಟಿ ಇಂಗು, ಮತ್ತೊಂದು 2 ಸ್ಪೂನಷ್ಟು ಮೆಣಸಿನ ಪೌಡ್ರ್ ತಗೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿಸ್ಕೊಳ್ಳಿಕ್ಕೆ ಎಣ್ಣೆ, 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು. ಹಾಗಾದರೆ ಇದನ್ನೆಲ್ಲ ಫಸ್ಟಿಗೆ ಇದನ್ನು ಕಲಸುವ. ಇದು ಸ್ವಲ್ಪ ನಾನು ಆಗ ಇಂಗನ್ನು ಚಿಟಿಕೆ ತೆಗೆದಿಟ್ಟಿದ್ನಲ್ಲ, ಸ್ವಲ್ಪ ನೀರು ಮಾಡಿಕೊಳ್ಳುವ, ಗಟ್ಟಿ ಇಲ್ವ ಅದಕ್ಕೋಸ್ಕರ. ನೀರು ಎಷ್ಟು ಹದ ಬೇಕಂತೇಳಿ ನೋಡ್ಕೊಂಡು ಮಾಡಬೇಕು. ಇದಂದರೆ ತುಂಬ ನೀರಾಗಬಾರ್ದು. ನೀರಾದರೆ ಎಣ್ಣೆ ಎಳ್ಕೊಳ್ತೀನಿ. ನೋಡಿ, ಇಷ್ಟು ಈಗ ಥಿಕ್ನೆಸ್ ಬಂತು ನೋಡಿ. ದೊಡ್ಡಪತ್ರೆಯದ್ದು ಶೀತ, ಕಫ, ಕೆಮ್ಮು ಅದಕ್ಕೆಲ್ಲ ತುಂಬ ಒಳ್ಳೆಯದದು. ಮತ್ತು ಇದು ಆಯುರ್ವೇದಿಕಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದನ್ನು. ಈ ದೊಡ್ಡಪತ್ರೆಯದ್ದು ನಾವು ಶೀತಕ್ಕೆಲ್ಲ ಕಷಾಯ ಮಾಡಿ ಎಲ್ಲ ಕುಡಿದರೂ ಕೂಡ ಅದು ಭಾರಿ ಒಳ್ಳೆಯದು. ಹಾಗಾಗಿ ಅದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಆ ದೊಡ್ಡಪತ್ರೆಯಿಂದ. ಹೇಗಾಗಿದೆ ನೋಡಿ. ಸೂಪರ್ ಇದೆ. ಇದರದ್ದು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಾಂಬ್ರಾಣಿಯಿಂದ ಹೇಗೆ ಪೋಡಿ ಮಾಡೋದಂತ ಹೇಳಿ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತುಂಬ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.